ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. 2025-26ನೇ ಸಾಲಿನ ಮುಂಗಾರು ಹಂಗಾಮಿಗೆ ಬಿತ್ತನೆ ಮಾಡಿದ ರೈತರಿಗೆ ಮಳೆಯಿಲ್ಲದೆ ಬೆಳೆ ಸಂಪೂರ್ಣ ಹಾಳಾಗಿದ್ದು ರೈತರು ತುಂಬಾ ಕಷ್ಟದಲ್ಲಿ ಇದ್ದು ಬೆಳೆ ವಿಮೆ ಹಾಗೂ ಪರಿಹಾರ ನೀಡಬೇಕು. ಇಲ್ಲವಾದರೆ ಮಾರ್ಚ್ 2ರಂದು ಧರಣಿ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಚಳ್ಳಕೆರೆ, ಹಿರಿಯೂರು ಹಾಗೂ ಮೊಳಕಾಲ್ಮೂರು ತಾಲೂಕಿನ ರೈತರು ಮುಂಗಾರು ಹಂಗಾಮು ಬೆಳೆಯನ್ನೇ ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿದ್ದು ಸರ್ಕಾರದಿಂದ ಬೆಳೆ ನಷ್ಟ ಪರಿಹಾರವು ದೊರಕುವುದಿಲ್ಲ. ಆದ್ದರಿಂದ ಸರ್ಕಾರವು ಶೀಘ್ರವಾಗಿ ಬೆಳೆ ವಿಮೆ ಪರಿಹಾರ ಮೊತ್ತವನ್ನು ಅರ್ಹ ರೈತರ ಖಾತೆಗೆ ಜಮಾ ಮಾಡಿ ರೈತರ ಸಂಕಷ್ಟಕ್ಕೆ ನೆರವಾಗಬೇಕಾಗಿದೆ. ಆದ್ದರಿಂದ ದಯಮಾಡಿ ಅತ್ಯಂತ ಜರೂರಾಗಿ 2025-26ನೇ ಸಾಲಿನ ಮುಂಗಾರು ಹಂಗಾಮು ಬೆಳೆ ವಿಮೆ ಪರಿಹಾರವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಚಿಕ್ಕಣ್ಣ, ಇತರ ರೈತ ಮುಖಂಡರು ಹಾಜರಿದ್ದರು. ಬರಗಾಲ ಮತ್ತು ಅತಿವೃಷ್ಟಿಗೆ ತುತ್ತಾಗಿರ್ತಕ್ಕಂಥ ತಾಲೂಕುಗಳು ಇದು ಬಯಲು ಪ್ರದೇಶ ತಾಲೂಕುಗಳು. ಇಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಾಗಿದ್ದು ಇಲ್ಲಿ ಪ್ರತಿ ವರ್ಷ ನಾವು ಬೆಳೆ ನಷ್ಟವನ್ನು ಅನುಭವಿಸಿದ್ದೀವಿ. ಸರ್ಕಾರಗಳು ನಮಗೆ ಸ್ಪಂದಿಸ್ತಾ ಇಲ್ಲ. ಈ ಕಡೆ ಬೆಳೆನೂ ಬಂದಿಲ್ಲ, ಹಾಕಿದ ಬಂಡವಾಳ ಕೂಡ ವಾಪಸ್ ಬಂದಿಲ್ಲ. ರೈತನಿಗೆ ನೀರುಳ್ಳಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ನೀರುಳ್ಳಿ ಆಗಿರ್ಬೋದು, ನಮ್ಮ ಏನು ಕೃಷಿ ಉತ್ಪನ್ನಗಳು ಏನಿದಾವೋ ದಾಳಿಂಬೆ ಬೆಳೆಗಳಾಗಿರ್ಬೋದು, ಎಲ್ಲ ಬೆಳೆಗಳನ್ನು ನಾವು ಪ್ರತಿ ವರ್ಷ ನಷ್ಟ ಅನುಭವಿಸ್ತಿದ್ವಿ. ನಮಗೆ ಸಕಾಲಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಪರವಾಗಿ ಸ್ಪಂದಿಸ್ತಾ ಇಲ್ಲ, ಬೆಳೆ ನಷ್ಟ ಪರಿಹಾರವನ್ನು ಕೊಡ್ತಾ ಇಲ್ಲ. ಈ ವರ್ಷ 2025-26ನೇ ಸಾಲಿನ ಬೆಳೆ ನಷ್ಟ ಆದರೂ ಕೂಡ ನಾವು ಸರ್ಕಾರಕ್ಕೆ 85% ಬೆಳೆ ನಷ್ಟ ಆಗಿದೆ ಅಂತ ಸರ್ಕಾರಕ್ಕೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಪ್ರಸ್ತಾವನೆ ಕಳಿಸಿದ್ರು ಕೂಡ ಇವತ್ತವರೆಗೂ ಕೇಂದ್ರ ಸರ್ಕಾರ ಆಗಲಿ ರೈತರಿಗೆ ಪರಿಹಾರವನ್ನ ವಿತರಣೆ ಮಾಡಿಲ್ಲ. ಈಗ ನಾವು ಜುಲೈ 30ರ ಒಳಗಾಗಿ ಬೆಳೆ ವಿಮೆ ಕಂಪನಿಗಳಿಗೆ ಬೆಳೆ ವಿಮೆಯನ್ನು ರೈತರು ಪಾಲಿಸಬೇಕು. ಜುಲೈ 30 ಆದ್ಮೇಲೆ ರೈತರಿಗೆ ಹಣ ಪಾಲಿಸ್ಕೊಳ್ಳುವಂತ ಒಂದು ಮಾನದಂಡ ಕೊಟ್ಟ ಮೇಲೆ ನಾವು ಸಾಲ ಮಾಡಿ, ಸೋಲ ಮಾಡಿ, ಬಂಗಾರನ ಒತ್ತಿ ಇಟ್ಟು ಮನೆ ಇರ್ತಕ್ಕಂಥ ದನ ಎಲ್ಲ ಮಾರಾಟ ಮಾಡಿ ನಾವು ಬೆಳೆ ವಿಮೆ ಕಟ್ಟಿರ್ತೀವಿ. ಆಮೇಲೆ ಬೆಳೆ ವಿಮೆ GPS ಮಾಡೋಕ್ಕೆ ಎಲ್ಲ GPS ಆಗಿದೆ. ಎಲ್ಲಾಗಿ ನಾವು ಅವತ್ತು ಹೇಳಿದ್ವಿ, ನಾವು ಬೆಳೆ ವಿಮೆ ಮೀಟಿಂಗ್ ಕರೆದಾಗ ವಿಮೆ ಕಂಪನಿಗೆ ನಾವು ಡಿಸೆಂಬರ್ಗೆ ನೀವು ಬೆಳೆ ವಿಮೆ ಹಾಕಬೇಕು. ನಿಮಗೆ ಮಾನದಂಡ ಜುಲೈ 30, ನಮಗೆ ಮಾನದಂಡ 30. ಸರ್ಕಾರ ಯಾಕೆ ಇದನ್ನೆಲ್ಲ ಮಾಡಿಲ್ಲ ಅಂತ ಅಂದಾಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮೀಟಿಂಗ್ನಲ್ಲಿ ಅವರಿಗೆ ತಾಕೀತು ಮಾಡಿದ್ರು, ನೀವು ಡಿಸೆಂಬರ್ದೊಳಗಾಗಿ ನೀವು ಬೆಳೆ ವಿಮೆಯನ್ನು ಹಾಕಬೇಕು ಅಂತ. ಈಗ ಮೊನ್ನೆವರೆಗೆ ನಾವು ಜಿಲ್ಲಾಧಿಕಾರಿಗೆ ಮತ್ತು ಜಾಬ್ ಡೈರೆಕ್ಟರ್ ಕರೆಸಿ, ಸ್ವಾಮಿ ನಮ್ಗೆ ಇವಾಗ ಯುಗಾದಿ ಹಬ್ಬಕ್ಕೆ ದುಡ್ಡಿಲ್ಲ, ಬೇಳೆ ಮಾಡೋಕ್ಕೆ ದುಡ್ಡಿಲ್ಲ, ಬೆಲ್ಲ ದುಡ್ಡಿಲ್ಲ, ಬಟ್ಟೆಗೆ ದುಡ್ಡಿಲ್ಲ, ಎಣ್ಣೆಗೆ ದುಡ್ಡಿಲ್ಲ, ಇದನ್ನ ನಂಬ್ಕೊಂಡಿದ್ದೀವಿ. ನಾವು ಸಾಲ ಮಾಡಿ ನಾವು ಬೆಳೆ ವಿಮೆ ಕಟ್ಟಿದ್ದೀವಿ, ಬ್ಯಾಂಕ್ಗೆ ಜಮಾ ಮಾಡಿದ್ದೀವಿ. ಈಗ ನಮಗೆ ರೈತರಿಗೆ ಯುಗಾದಿ ಹಬ್ಬದೊಳಗಾಗಿ ನಮಗೆ ಬ್ಯಾಂಕಿಗೆ ಫೆಬ್ರವರಿ 22ನೇ ತಾರೀಕಿಗೆ ನಾವು ಕರೆ ಕೊಟ್ಟಿದ್ದೀವಿ. 22ನೇ ತಾರೀಕು ಒಳಗಾಗಿ ನಾವು ಬೆಳೆ ವಿಮೆಯನ್ನು ಹಾಕಿಸ್ತಾ ಇದ್ರೆ ನಾವು ಮಾರ್ಚ್ 2ನೇ ತಾರೀಕು ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಾವು ಸರದಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಅಂತ ಜಿಲ್ಲಾಧಿಕಾರಿಗೆ ನಾವು ಒತ್ತಡ ಕೊಟ್ಟಿವಿ. ಈಗ ಜಿಲ್ಲಾಧಿಕಾರಿಗಳು ತಕ್ಷಣ ಅವರಿಗೆ ದೂರವಾಣಿ ಮೂಲಕ ಮಾತಾಡಿದ್ರು, ಇನ್ಸೂರೆನ್ಸ್ನವ್ರಿಗೆ ಮತ್ತು ಜಾನ್ ಡೈರೆಕ್ಟಲ್ಲಿ ಬೆಂಗಳೂರು ಇನ್ಸೂರೆನ್ಸ್ ಕಂಪ್ನಿಯವ್ರಿಗೆ. ಈಗ ನಮಗೆ 2ನೇ ತಾರೀಕು ನಾವು ಇಡೀ ರೈತರ ದೃಷ್ಟಿಯಿಂದ ರೈತರಿಗೆ ಹಬ್ಬದ ಒಂದು ಹೋದ ವರ್ಷ 2023ರಲ್ಲಿ ಇದೇ ಥರ ನಾವು ಸೈ ಕುತ್ಕೊಂಡಾಗ 24 ಆಗಿಬಿಟ್ಟು ಇದು ನಾವು ನಮ್ಮ ಚಿಕ್ಕಣ್ಣವರು ಮತ್ತು ಅನೇಕ ರೈತ ಸಂಘಗಳೆಲ್ಲ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದಾಗ ದುಡ್ಡು ಹಾಕ್ಬಿಟ್ರು. ಅದೇ ರೀತಿಯಾಗಿ ಇವತ್ತು ನಾವು 28ನೇ ತಾರೀಕು ಒಳಗಾಗಿ ಬೆಳೆ ವಿಮೆಯನ್ನು ರೈತರಿಗೆ ಬ್ಯಾಂಕ್ ಖಾತೆಗೆ ಹಾಕದೇ ಇದ್ರೆ ಮಾರ್ಚ್ 2ನೇ ತಾರೀಕು ಸೋಮವಾರ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತಿರೋದು. ಇವತ್ತು ತಮ್ಮಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಪತ್ರಿಕಾ ಮಿತ್ರರೇ ಹಾಗೂ ಮಾಧ್ಯಮದವರೇ, ಈಗ ನಮ್ಮ ಹಿರಿಯ ಮುಖಂಡರು ಭೂತಯ್ಯರು ಮಾತಾಡಿದ್ದಾರೆ. ಇನ್ನೂರು ಕಾಂಗ್ರೆಸ್ ಅಧ್ಯಕ್ಷರು ಈ ಬೆಳೆ ವಿಮೆ, ಬೆಳೆ ಪರಿಹಾರ ಇದರಲ್ಲಿ ಸರ್ಕಾರ ಅಧಿಕಾರಿಗಳು ಸ್ವಲ್ಪ ಲೋಪದೋಷಗಳು ಕಾಣಿಸ್ತಾರೆ. ಯಾಕಂದರೆ ಅತಿವೃಷ್ಟಿ ತಾಲೂಕಲ್ಲಿ ಮೊಳಕಾಲ್ಮೂರು, ಹಿರಿಯೂರು, ಚಳ್ಳಕೆರೆ 3 ಭಾಗದಲ್ಲೂ ಆಯಿತು.
ಈ ನಮ್ಮ ಕಂದಾಯ ಅಧಿಕಾರಿಗಳಿಂದ ನಮ್ಮ ರೈತರು ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ, ಅಯ್ಯೋ ಮಾಮೂಲಿ ಕೊಡ್ತೀರಪ್ಪ ಅರ್ಜಿ ಅಂತ. ಈಗ 799 ಜನಕ್ಕೆ ಬಂತು. ಇದನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಿ. ಈ ಥರ ಸರ್ಕಾರಿ ಅಧಿಕಾರಿಗಳೇ, ಕಂದಾಯ ಅಧಿಕಾರಿಗಳೇ ರೈತರಿಗೆ ಮಿಸ್ಗೈಡ್ ಮಾಡಿದಾಗ ಅವರು ರೈತರು ಈಗ ಬರ ಪರಿಹಾರ ಬರುತ್ತೆ ಸರ್, ಬರ ಪರಿಹಾರ ಬರುತ್ತೆ ಸರ್ ನಮಗೆ 100 ಜನ ರೈತರು ಫೋನ್ ಮಾಡ್ತಾರೆ. ಈ ವಿಚಾರದಲ್ಲಿ ಅಧಿಕಾರಿಗಳು ಸ್ಪಷ್ಟವಾಗಿ ನೀವೇನು ಕೊಡ್ತೀರೋ ಅರ್ಜಿ ಕೊಡಪ್ಪ ಅಂತ ಹೇಳ್ಬೋದು. ಈಗ ಬರ ಪರಿಹಾರ ಯಾವಾಗ ಬರ್ತದೆ ಅಂತ ನಮಗೆ 100 ಫೋನ್ ಬರ್ತದೆ. ಇದನ್ನು ಸ್ವಲ್ಪ ಗಂಭೀರವಾಗಿ ತಾವು ಬರಿಬೇಕು ಅಂತ ನಾನು ನಮ್ಮಲ್ಲಿ ಮನವಿ ಮಾಡ್ತೀನಿ. ಈಗ 799 ರೈತರು ಮಾತ್ರ ಇದ್ದಾರೆ ಈ ತಾಲೂಕಲ್ಲಿ, ಈ ಜಿಲ್ಲೆಯಲ್ಲಿ. ಬೇರೆ ರೈತರಿಲ್ವಾ? ಅವ್ರಿಗೆ ಯಾಕೆ ಪರಿಹಾರ ಬರಲಿಲ್ಲ? ಏನ್ ಯಜಮಾನಿ 799 ಯಾರೇ ಆಮೇಲೆ ಅತಿವೃಷ್ಟಿಯಾಗಿ ತಾಲೂಕು ಆಫೀಸಲ್ಲಿ, ಕೃಷಿ ಆಫೀಸ್ನಾಗ ಅರ್ಜಿ ಕೊಟ್ಟರು. ಕೆಲವರು ವಿಲೇಜ್ ಅಕೌಂಟೆಂಟ್, ಕಂದಾಯ ಅಧಿಕಾರಿಗಳು ಏನು ಹೇಳಿದ್ರು, ಮಾಮೂಲಿ ಯಾಕೆ ಕೊಡ್ತೀರಪ್ಪ ಬರೋಲ್ಲ ಅದು ಅಂತ. ಮರ್ಕುಂಟೆ ಪಂಚಾಯತಿ ಅಧಿಕಾರಿಗಳು ನಾನೇ ಕೇಳಿದಾಗ ಅಲ್ಲಿ ಮಾತು ಹೇಳಿದ್ರು. ಈಗ ಅಲ್ಲ ಸಮಯ ಯಾವ ಹೋಗ್ಲಿಕ್ಕೆ ಬಂದ್ರೆ ಎಲ್ಲಿ ನಷ್ಟ ಹೋಗ್ಲಿನಲ್ಲಿ ಅಲ್ಲ ಹೋಬಳಿ ಕೋಪ ಆಗಿತ್ತಲ್ಲ ಅದು ಬಂದಿದ್ದ. ಅದೇ ಈ ಮಳೆ ವಿಪರೀತ ಬಂದು 72 ಗಂಟೆ ಒಳಗೆ ಅರ್ಜಿ ಕೊಡ್ಬೇಕಲ್ಲ ಅದನ್ನ. ಈ 770 ಜಿಲ್ಲೆ ಎರಡನೇದಾಗಿ ಈಗ ನಮ್ಮಲ್ಲಿ 750 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆದಿದ್ದು. ಇದನ್ನು ಸ್ವಲ್ಪ ಗಂಭೀರವಾಗಿ ತಾವು ಪರಿಗಣಿಸಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾಕೆ ಗೊತ್ತಾ, ಹೊಸದುರ್ಗ ತಾಲೂಕಿಗೆ 2 ಕೋಟಿ ಅಧಿಕವಾಗಿ ತೋಟಗಾರಿಕೆ ಇಲಾಖೆಯಿಂದ ಅನುದಾನ ಬಂದಿದೆ ತೆಂಗು ಬೆಳೆಗಾರರಿಗೆ. ಹಿರಿಯೂರು ತಾಲೂಕಿಗೆ ಬಂದಿದೆ. ಮೊಳಕಾಲ್ಮೂರು ಚಿತ್ರದುರ್ಗ ಮೊಳಕಾಲ್ಮೂರು ಚಳ್ಳಕೆರೆ ರೈತರು ನಾವೇನು ಅನ್ಯಾಯ ಮಾಡಿದ್ದೀವಿ? ಯಾಕೆ ಈಗ ನಮ್ಮದು ತೆಂಗು ಬೆಳೆಗಾರರ ಸೊಸೈಟಿ ಮಾಡಿ ಇರ್ಬೇಕು. ನಾವು ಸೊಸೈಟಿ ಮಾಡಿದ್ದೀವಿ, ಮೆಂಬರ್ ಕೊಡ್ತೀವಿ, ಮೆಂಬರ್ಶಿಪ್ ಮಾಡಿದ್ದೀವಿ, ಮನವಿ ಕೊಡ್ತೀವಿ. ಒಂದು ನಯಾ ಪೈಸೆ ನಮಗೆ ಗೌರವ ಇದೆ. ಒಂದು ನಯಾ ಪೈಸೆ ತೆಂಗು ಬೆಳೆಗಾರರಿಗೆ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ ಯಾವ ಥರ ತಾರತಮ್ಯ ನಡೀತಾ ಇದೆ ಈ ತೋಟಗಾರಿಕೆ ಇಲಾಖೆಯಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ನಾವು ಅನಿರ್ದಿಷ್ಟ ಉಪವಾಸ ತಾಲೂಕು ಆಫೀಸ್ನಲ್ಲಿ ನಮ್ಮ ಮುಖಂಡರು ಹೇಳಿದಂಗೆ ಅಲ್ಲೂ ಮಾಡ್ತೀವಿ, ತೋಟಗಾರಿಕೆ ಇಲಾಖೆಗೂ ಮಾಡ್ತೀವಿ. ಮೆಕ್ಕೆಜೋಳದ ಬೆಂಬಲ ಬೆಲೆ ಅಡಿಯಲ್ಲಿ ಕರುದಿಕ್ಕೆ ಸುರೇಶ್ ಅವ್ರನ್ನ ನೋಡಿದ್ವಿ. ಅವ್ರು ಹೇಳಿದ್ರು, ಏನು ಹೇಳಿದ್ರು, 2200 ರೂಪಾಯಿ MSP ಬೆಲೆ ಕಾಯಮನ್ನು ನಾವು ಕೊಡ್ತೀವಿ. ರೈತರು ಪರ್ಚೇಸ್ ಮಾಡಿರ್ತಕ್ಕಂಥ ಮಂಡಿ ವರ್ತಕರು ಅರ್ಜಿ ಕೊಟ್ಟು DC ಆಫೀಸ್ನಲ್ಲಿ ಫಂಡ್ಸ್ ತಗೋಬಹುದು ಅಂತ ಸುರೇಶ್ ನಾವು ನಮ್ಮ ರೈತರು ಚರ್ಚೆ ಮಾಡಿದ್ದೀವಿ. ಈಗ 1800, 1900, 2000 ಈ ಥರ ಯಾರೂ ಕೂಡ ಹೋಗಿ ಸರ್ಕಾರದಲ್ಲಿ ದುಡ್ಡು ತಗೊಂಬಕ್ಕೆ ತಯಾರಿಲ್ಲ. ಅದಕ್ಕೆ ಈ ಸಭೆ ಮುಕ್ತಾಯ ಆದ ತಕ್ಷಣ APMCಗೆ ನಮ್ಮ ರೈತರನ್ನೆಲ್ಲ ಕರ್ಕೊಂಡೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಯಾಕೆ ಹೀಗಾಗ್ತದೆ ಅಂತ ಕೇಳ್ತೀವಿ. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ ಮುಂಗಾರಿ ಪಾಣಿಗೆ ಮಾತ್ರ ಮುಂಗಾರಿನಲ್ಲಿ ಮೆಕ್ಕೆಜೋಳ ಅಂತ ಇದ್ರೆ ಮಾತ್ರ ತಗೊಳ್ತಾರೆ. ಹಿಂಗಾರಿ ತಗೊಳ್ತಾರೆ. ಹಿಂಗಾರಿಗೆ ಯಾಕೆ ತಗೋಬಾರ್ದು? ಹಿಂಗಾರಿ ಪಾಣಿನಲ್ಲಿ ಆಗಿದೆ. ಬೆಳೆ ಒಂದೇ, ಹಿಂಗಾರಿ ಅನ್ನೋದು ಮುಂಗಾರಿ ಆಮೇಲೆ ಈಗ ಪಾಶ್ಚಿಮಾತ್ಯ ಕಂಟ್ರಿಗಳಲ್ಲಿ ವ್ಯವಸಾಯ ಮಾಡೋರಿಗೆ ಸಬ್ಸಿಡಿ ಕೊಡ್ತಾರೆ. ಇದು ಈ ವರ್ಷದ ಅಜೆಂಡಾ. ನಾನು 35 ವರ್ಷ ಕೈಗಾರಿಕೆ ಇಲಾಖೆ ಕೆಲಸ ಮಾಡಿದ್ದೀನಿ. ಅಲ್ಲಿ ಕೊಟ್ಟರೆ ನಮ್ಮ ರೈತರು ಕೂಡ ಮಂಡಿಸ್ಬೇಕು. ಈ ವಿಚಾರದಲ್ಲಿ ತಾವೆಲ್ಲ ಸಹಕರಿಸಿ ನಮ್ಮ ರೈತರಿಗೆ ಅನುಕೂಲ ಆಗುವಂಗೆ ತಾವೆಲ್ಲ ಬಂದು ನಮ್ಮ ರೈತರನ್ನು ಉದ್ಧಾರ ಮಾಡೋದಕ್ಕೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಇವತ್ತೇನು ಬೆಳೆ ವಿಮೆ ಚಿತ್ರದುರ್ಗ ಜಿಲ್ಲೆಗೆ ಬಂದಿಲ್ಲ ಅಂತೇಳಿ ಅನೇಕ ಹೋರಾಟಗಳು ಮಾಡಿದ್ವಿ. ಆಮೇಲೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡ ಅನೇಕ ಸಭೆಗಳು ಮಾಡೋದು. ಆದರೆ ಬೆಳೆ ವಿಮೆ ಕಂಪ್ನಿಗಳು ಇದುವರೆಗೂ ಯಾವುದೇ ಒಬ್ಬ ರೈತರಿಗೆ ಇದುವರೆಗೂ ಬೆಳೆ ವಿಮೆ ಯಾವುದೇ ಖಾತೆಗೆ ಇವತ್ತು ₹1 ಹಾಕಿಲ್ಲ. ನಾವು ನಿರಂತರವಾಗಿ ಹೋರಾಟ ಮಾಡೋದು ಮಾತ್ರ ಒಂದು ಸ್ವಲ್ಪ ಯಶಸ್ವಿ ಆಗುತ್ತೆ. ಆದರೆ ಕೇಂದ್ರ ಸರ್ಕಾರ ಹೇಗೆ ಈ ದೇಶದ ಸಂಪತ್ತನ್ನು ಕಾರ್ಪೊರೇಟ್ ಕಂಪ್ನಿಗಳು ಮಾಡಿಕೊಡ್ತಾರೋ ಅದೇ ರೀತಿ ಬೆಳೆ ವಿಮೆಯನ್ನು ಕಾರ್ಪೊರೇಟ್ ಕಂಪ್ನಿಗೆ ಕೊಡೋದ್ರ ಮುಖಾಂತರ ಅವ್ರು ಯಾವತ್ತು ಲಾಭದ ಬಗ್ಗೆ ಚಿಂತೆ ಮಾಡ್ತಾರೆ ಹೊರತು ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಒಳ್ಳೆಯದಾಗಬೇಕು, ರೈತರಿಗೆ ಬೆಳೆ ನಷ್ಟ ಇದಕ್ಕೆ ಬೆಳೆ ವಿಮೆ ಕೊಡಬೇಕು ಅಂತೇಳಿ ಯಾವತ್ತೂ ಆ ಕಂಪ್ನಿ ಮನುಷ್ಯರೇ ಒಪ್ಪೋದಿಲ್ಲ. ಅದು ಯಾಕಂದರೆ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದಾಗ ತಮಿಳುನಾಡಿಂದ ಬರ್ತಾರೆ, ಅವರಿಗೆ ಭಾಷೆ ಬರಲ್ಲ, ಏನಿಲ್ಲ. ಅವರೆಲ್ಲ ಒಂದು ಪಂಚಾಯತಿನಾಗ ಸುಮಾರು 1000 ಜನ ಬೆಳೆ ವಿಮೆ ಇಟ್ಟಿರ್ತಾರೆ. ಆದರೆ ಅವ್ರು ಆಯ್ಕೆ ಮಾಡೋದು ಸುಮಾರು ಒಂದು 10-12 ದಾಖಲೆಗಳು ಮಾತ್ರ ಜಮೀನಿಗೆ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಎಲ್ಲಿ ಚೆನ್ನಾಗಿರುತ್ತೆ ಬೆಳೆ, ಆ ಬೆಳೆ
ಚೆನ್ನಾಗೈತೆ ಅಂತೇಳಿ ರಿಪೋರ್ಟ್ ಕೊಟ್ಟು ರೈತರಿಗೆ, ನಮ್ಮ ಜಿಲ್ಲೆನಾಗಿರೋ ರೈತರಿಗೆ ಅನ್ಯಾಯ ಮಾಡ್ತಾರೆ. ಹಂಗಾಗಿ ಈ ರೈತರಿಗೆ ಏನು ಅನ್ಯಾಯ ಆಗುತ್ತೆ ಅದನ್ನ ರೈತ ಸಂಘನೇ ಒಂದು ಬೃಹತ್ ಹೋರಾಟ ಮಾಡೋದ್ರ ಮುಖಾಂತರ ಇವತ್ತೇನು ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಇವತ್ತೇನು ಪ್ರತಿನಿತ್ಯನೂ ಏನೋ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತ ಹೇಳಿದ್ರೆ ಅದು ನಿರಂತರವಾಗಿ ಆದರೆ ಮಾತ್ರನೇ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲದಿದ್ರೆ ಯಾವುದೇ ರೀತಿ ರೈತರಿಗೆ ಅನುಕೂಲ ಆಗೋದಿಲ್ಲ. ಈ ನಮ್ಮ ರೈತರು ದುಡ್ಡು ಸಮೇತನೇ ಮತ್ತು ಕಾರ್ಪೊರೇಟ್ ಕಂಪ್ನಿ ಪಾಲಾಗ್ತದೆ. ಆ ದೃಷ್ಟಿಯಿಂದ ಏನು ಚಳ್ಳಕೆರೆ ತಾಲೂಕಿನಾಗೆ ನಮ್ಮ ಜಿಲ್ಲೆನಾಗಿರೋ ಎಲ್ಲ ತಾಲೂಕಿನವರು ಆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ನಾವು ಸಹ ಆ ಹೋರಾಟದಲ್ಲಿ ಪಾಲ್ಗೊಂಡು ರೈತರ ಪರವಾಗಿ ನಿಲ್ತೀನಿ ಅಂತ ಒಂದೆರಡು ಮಾತು ಕೇಶವ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರು ಹಿರಿಯರು.